ರಶ್ಮಿಕಾ ಮಂದಣ್ಣ ಹಾಗೂ ವಿಜಯ್ ದೇವರಕೊಂಡ ಇದೇ ಫೆಬ್ರವರಿ 26ರಂದು ವೈವಾಹಿಕ ಜೀವನಕ್ಕೆ ಕಾಲಿಡಲಿದ್ದು ಮದುವೆಗೆ ಆಗಮಿಸುವ ಅತಿಥಿಗಳಿಗೆ ಫೋನ್ ಬ್ಯಾನ್ ಮಾಡಲಾಗಿದೆ. ವಿಡಿಯೋಗ್ರಫಿ ತಂಡದಿಂದಲೂ ರಹಸ್ಯವಾಗಿಡುವಂತೆ ಒಪ್ಪಂದಕ್ಕೆ ಸಹಿ ಹಾಕಿಸಿಕೊಂಡಿರುವುದಾಗಿ ಮೂಲಗಳು ತಿಳಿಸಿವೆ. ಕಿಚ್ಚ ಸುದೀಪ್ ಅವರು ಬೇರೆ ಬೇರೆ ಕೆಲಸಗಳಲ್ಲಿ ಬ್ಯುಸಿಯಾಗಿದ್ದಾರೆ. ಬಿಗ್ ಬಾಸ್ CCL ಮುಗಿಯಿತು. ಬಿಲ್ಲರಂಗ ಭಾಷಾ ಸಿನಿಮಾ ಸೆಟ್ ಏರುವುದು ತಡ ಆಗುತ್ತಿದೆ. ಅದಕ್ಕೆ ಕಾರಣ ಏನು ಎಂಬುದನ್ನು ಸ್ವತಃ ಸುದೀಪ್ ಅವರೇ ವಿವರಿಸಿದ್ದಾರೆ. ನಾನು ಮಾರ್ಕ್ ಸಿನಿಮಾಗಾಗಿ ಹಗಲು ರಾತ್ರಿ ಕೆಲಸ ಮಾಡಿದ್ದೇನೆ. ಬಳಿಕ CCL ನನಗೆ ಸ್ವಲ್ಪ ಹೊತ್ತು ರಿಲೀಫ್ ನೀಡಿತ್ತು. ನಾನು ಕೂಡ ಒಬ್ಬ ಮನುಷ್ಯನೇ. ಸಿನಿಮಾ ಮಾಡಬೇಕು, ಆದರೆ ಯಾಂತ್ರಿಕವಾಗಿ ಸಿನಿಮಾ ಮಾಡೋಕೆ ನನ್ನಿಂದ ಆಗಲ್ಲ. ನನಗೆ ಒಂದು ಸಣ್ಣ ಬ್ರೇಕ್ ಬೇಕೇ ಬೇಕು. ಯಾವುದನ್ನಾದರೂ ನಾನು ತುಂಬಾ ಪ್ರೀತಿಸಿದರೆ ಅದರಿಂದ ಸ್ವಲ್ಪ ದೂರ ಇರಬೇಕು. ಆಗ ಪ್ರೀತಿ ಬೆಳೆಯುತ್ತದೆ. ಒಮ್ಮೆ ಬಿಲ್ಲರಂಗ ಭಾಷೆ ಶುರುವಾದರೆ ಮತ್ತೆ ಈ ಕಡೆ ತಿರುಗಿ ನೋಡಲ್ಲ. 8 ರಿಂದ 9 ತಿಂಗಳು ಅದರಲ್ಲೇ ಕಳೆಯುತ್ತಿದೆ ಎಂದು ಸುದೀಪ್ ಅವರು ಹೇಳಿಕೊಂಡಿದ್ದಾರೆ. ಇಷ್ಟು ದಿನ ಕನ್ನಡ ಚಿತ್ರರಂಗದಲ್ಲಿ ನಟನಾಗಿ ಮಿಂಚುತ್ತಿದ್ದ ರಾಜ್ಬಿ ಶೆಟ್ಟಿ ಈಗ ಖಳನಾಯಕನಾಗಿ ಅಬ್ಬರಿಸಲು ಸಜ್ಜಾಗಿದ್ದಾರೆ. ಕೇವಲ ಸ್ಯಾಂಡಲ್ವುಡ್ ಅಷ್ಟೇ ಅಲ್ಲದೆ ಹೊರಭಾಷೆಯಲ್ಲೂ ಮೋಡಿ ಮಾಡಲು ಸಿದ್ಧರಾಗಿರುವ ಸುದ್ದಿ ಅಭಿಮಾನಿಗಳಿಗೆ ಖುಷಿ ಕೊಟ್ಟಿದೆ. ರಾಜ್ಬಿ ಶೆಟ್ಟಿ ಅವರು ತಮಿಳು ಚಿತ್ರರಂಗಕ್ಕೆ ಖಳನಾಯಕನಾಗಿ ಪಾದಾರ್ಪಣೆ ಮಾಡಲು ಎಲ್ಲಾ ಸಿದ್ಧತೆಗಳನ್ನು ನಡೆಸಿಕೊಳ್ಳುತ್ತಿದ್ದಾರೆ. ಅಮರನ್ ಸಿನಿಮಾ ಬಳಿಕ ಮತ್ತೆ ಶಿವಕಾರ್ತಿಕೇಯನ್ ಜೊತೆ ಕಮಲ್ ಹಾಸನ್ ಸಿನಿಮಾ. ಕಾಲಿವುಡ್ ನಟ ಶಿವಕಾರ್ತಿಕೇಯನ್ ಪರಾಶಕ್ತಿ ಬಳಿಕ ಹೊಸ ಸಿನಿಮಾವನ್ನು ಅನೌನ್ಸ್ ಮಾಡಿದ್ದಾರೆ. ಅವರ ಈ ಚಿತ್ರಕ್ಕೆ ದಿಗ್ಗಜರಾದ ಕಮಲ್ ಹಾಸನ್ ಅವರು ಮತ್ತೆ ಸಾಥ್ ನೀಡಿದ್ದಾರೆ. OTTಗೆ ಬರಲಿದೆ ಸೃಜನ್ ಲೋಕೇಶ್ ನಟನೆಯ ಹಾರರ್ ಸಿನಿಮಾ GST. ಸ್ಯಾಂಡಲ್ವುಡ್ ನಟ ಸೃಜನ್ ಲೋಕೇಶ್ ನಟನೆಯ ಹಾರರ್ ಪ್ಲಸ್ ಕಾಮಿಡಿ ಸಿನಿಮಾ GST ಗೋಸ್ಟ್ ಇನ್ ಟ್ರಬಲ್ ಚಿತ್ರವು OTTಯಲ್ಲಿ ಬಿಡುಗಡೆಯಾಗಿದೆ. ಅಮೆಜಾನ್ ಪ್ರೈಮ್ ವಿಡಿಯೋದಲ್ಲಿ ಕನ್ನಡ, ತಮಿಳು, ತೆಲುಗು ಹಾಗೂ ಹಿಂದಿ ಭಾಷೆಯಲ್ಲಿ ಈ ಸಿನಿಮಾವು ಸ್ಟ್ರೀಮಿಂಗ್ ಆಗುತ್ತಿದೆ. ಸ್ಟೈಲಿಶ್ ಅವತಾರದಲ್ಲಿ ಯಂಗ್ ಟೈಗರ್, ಡ್ರ್ಯಾಗನ್ ಲುಕ್ ನೋಡಿ ಫ್ಯಾನ್ಸ್ ಫಿದಾ. ಹೌದು, ಜೂನಿಯರ್ NTR ಡ್ರ್ಯಾಗನ್ ಸಿನಿಮಾದಲ್ಲಿ ಸ್ಟೈಲಿಶ್ ಲುಕ್ ನಲ್ಲಿ ಕಾಣಿಸಿಕೊಳ್ಳಲಿದ್ದು ಹೈದರಾಬಾದ್ ಶೆಡ್ಯೂಲ್ ಮುಗಿಸಿ ಜೋರ್ಡನ್ಗೆ ತೆರಳಿದ್ದಾರೆ. ಅಭಿಮಾನಿಗಳು ಈ ಹೊಸ ಲುಕ್ಗೆ ಫಿದಾ ಆಗಿದ್ದಾರೆ. ನಿರ್ದೇಶಕ ಹೇಮಂತ್ M. ರಾವ್ ನಿರ್ದೇಶನದ 666 ಆಪರೇಷನ್ ಡ್ರೀಮ್ ಥಿಯೇಟರ್ ಚಿತ್ರದಲ್ಲಿ ನಟ ಧನಂಜಯ್ ಅವರ ಪಾತ್ರವನ್ನು ಚಿತ್ರತಂಡವು ಪರಿಚಯಿಸಲಿದೆ. ಶಂಕರ್ ಎನ್ನುವ ಪಾತ್ರಕ್ಕೆ ಧನಂಜಯ್ ಅವರು ಬಣ್ಣ ಹಚ್ಚಿದ್ದು ಇದೇ ವರ್ಷ ಸಿನಿಮಾ ಬಿಡುಗಡೆಯಾಗುವ ಮುನ್ಸೂಚನೆಯನ್ನು ಚಿತ್ರತಂಡವು ನೀಡಿದೆ. ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಸುದ್ದಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಷಯಗಳೊಂದಿಗೆ ಬರ್ತೀನಿ. ಅಲ್ಲಿಯವರೆಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು.